If triangle ABC is right angled at C, then the value of tan A plus tan B is option A plus B, option B A square by BC, option C square by AB, and option D B square by AC. ಇದು 2024 ಅಲ್ಲಿ ಕೇಳಿದಂತ ಕ್ವಶನ್. ಫಾರ್ ದ ರೆಫರೆನ್ಸ್ ಲೆಟ್ ಅಸ್ ಕನ್ಸಿಡರ್ ರೈಟ್ ಆಂಗಲ್ ಟ್ರಯಾಂಗಲ್. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇರಲಿ, ರೈಟ್ ಆಂಗಲ್ಡ್ ಅಟ್ ಸಿ ಅಂತ ಹೇಳಿದ್ದಾರೆ. ಸೊ 90 ಡಿಗ್ರಿ ಈ ವರ್ಟೆಕ್ಸ್ ಯಾವ್ದಾಗಿರ್ಬೇಕು ಅಂದ್ರೆ ಸಿ ಆಗಿರ್ಬೇಕು. ಎ ಬಿ ಸಿ ಟ್ರಯಾಂಗಲ್ ಆಗಿರೋದ್ರಿಂದ ಲೆಟ್ ದಿಸ್ ಬಿ ಎ ಅಂಡ್ ದಿಸ್ ವರ್ಟೆಕ್ಸ್ ಬಿ ಬಿ ಅಂಡ್ ದಿಸ್ ಇಸ್ ಆಫ್ ಕೋರ್ಸ್ ಸಿ. ಇಲ್ಲಿ ವೇರಿಯಬಲ್ಸ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಎ ಬಿ ಸಿ ಅಂತ ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ ಅಂತ ಯೂಸ್ ಮಾಡಿದ್ದಾರೆ. ಯೂಶುವಲಿ ಏನು ಕನ್ವೆನ್ಷನ್ ಏನಿದೆ ಅಂತಂದ್ರೆ ಆಂಗಲ್ ಎ ಇದ್ರೆ ಅದರ ಆಪೋಸಿಟ್ ಸೈಡ್ ನ ಸ್ಮಾಲ್ ಎ ಅಂತ ಬಳಸ್ತಾರೆ, ಆಂಗಲ್ ಬಿ ಅಂತ ಇದ್ರೆ ಅದರ ಆಪೋಸಿಟ್ ಸೈಡ್ ನ ಸ್ಮಾಲ್ ಬಿ ಅಂತಾನು, ಮತ್ತು ಆಂಗಲ್ ಸಿ ಇದೆ ಅದರ ಆಪೋಸಿಟ್ ಸೈಡ್ ಸಿ ಅಂತ ಬಳಸ್ತೀವಿ. ಈ ಕನ್ವೆನ್ಷನ್ ಯೂಸ್ ಮಾಡಿ ಈಗ ನಾವೇನ್ ಮಾಡೋಣ, ಸಾಲ್ವ್ ಮಾಡೋಣ. ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ, ಟ್ಯಾನ್ ಥೀಟಾ ಇದರ ರೇಷಿಯೋ ಏನಂತ ಇದೆ ಅಂತಂದ್ರೆ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಇದೆ. ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ರೇಷಿಯೋ ಆಫ್ ಟ್ಯಾನ್. ಈಗ ಫಸ್ಟ್ ಏನಿದೆ ಅಂದ್ರೆ ಟ್ಯಾನ್ ಎ ಇದೆ, ಟ್ಯಾನ್ ಎ ಪ್ಲಸ್ ನೆಕ್ಸ್ಟ್ ಇದೆ ಟ್ಯಾನ್ ಬಿ. ಟ್ಯಾನ್ ಎ ಅಂತಂದ್ರೆ ನಮ್ಮ ರೆಫರೆನ್ಸ್ ಆಂಗಲ್ ಯಾವುದು ಅಂತಂದ್ರೆ ಎ. ಇಲ್ಲಿ ಇದರ ಆಪೋಸಿಟ್ ಆಂಗಲ್ ಯಾವುದು ಅಥವಾ ಆಪೋಸಿಟ್ ಸೈಡ್ ಯಾವುದು ಅಂತಂದ್ರೆ ಎ, ದಟ್ ಈಸ್ ಬಿ ಸಿ. ದಿಸ್ ಎ ಈಸ್ ಆಪೋಸಿಟ್ ಸೈಡ್. ಅಡ್ಜಸೆಂಟ್ ಯಾವುದು ಅಂತಂದ್ರೆ ಬಿ. ದೇರ್ ಫೋರ್ ಟ್ಯಾನ್ ಎ ಅಂತಂದ್ರೆ ಎ ಬೈ ಬಿ ಪ್ಲಸ್. ಈಗ ಟ್ಯಾನ್ ಬಿ ಬಂದ್ರೆ ಈಗ ರೆಫರೆನ್ಸ್ ಆಂಗಲ್ ಯಾವುದು ಬಿ, ಇದರ ಆಪೋಸಿಟ್ ಸೈಡ್ ಯಾವುದು ಅಂದ್ರೆ ಬಿ, ಅಡ್ಜಸೆಂಟ್ ಸೈಡ್ ಯಾವುದು ಅಂತಂದ್ರೆ ಎ. ದೇರ್ ಫೋರ್ ಟ್ಯಾನ್ ಬಿ ಇಸ್ ನಥಿಂಗ್ ಬಟ್ ಬಿ ಬೈ ಎ. ನಾವು ಟೇಕ್ ದ ಎಲ್ ಸಿ ಎಂ. ಬಿ ಎ ಇದೆ ಅಂತಂದ್ರೆ ಎಲ್ ಸಿ ಎಂ ಏನು ಬರುತ್ತೆ, ಎ ಬಿ ಅಂತ ಬರುತ್ತೆ. ಎ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಬಿ ಇಲ್ಲಿ ಮಲ್ಟಿಪ್ಲೈ ಆದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಯ್ತು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡೋಣ. ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ಆಫ್ ದ ಹೈಪೋಟೆನಸ್ ದಟ್ ಈಸ್ ಸಿ ಸ್ಕ್ವೇರ್ is equal to sum of squares of other two sides, that is a square plus b square. Therefore a square plus b square can be written as c square. So numerator ಏನಾಯ್ತು ಈಗ c square divided by ab. c square by ab ಇದೆ. So option c is correct. Next question, if f of x equal to sin of, ಇಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಕೊಟ್ಟಿದ್ದಾರೆ ಪೈ ಸ್ಕ್ವೇರ್ x minus sin of minus pi square, ಅದು ಕೂಡ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಒಳಗಡೆ ಇದೆ, into x, where this x represents greatest integer less than or equal to x. Then which of the following is not true? ಅಂದ್ರೆ ಮೂರು ಕರೆಕ್ಟ್ ಆಗಿರುತ್ತೆ, ಒಂದು ರಾಂಗ್ ಇರುತ್ತೆ ಸ್ಟೇಟ್ಮೆಂಟ್. ಮೂರು ಕರೆಕ್ಟ್ ಆಗಿರುತ್ತೆ, ಒಂದು ರಾಂಗ್ ಇರುತ್ತೆ. ಆ ಆಪ್ಷನ್ ಯಾವುದು ಅಂತ ನಾವು ಫೈಂಡ್ ಮಾಡಬೇಕು. ರಾಂಗ್ ಆಪ್ಷನ್ ಅನ್ನು ಫೈಂಡ್ ಮಾಡಬೇಕು. 2025. ಓಕೆ, f of x equals to sin of pi square into x minus sin of minus pi square into x ಅಂತ ಇದೆ. We know that pi means 3.12 something ಇದೆ, 142 something ಇದೆ, 3.14 something ಇದೆ, 1426 ಏನೋ ಇದೆ. ಇದನ್ನ ಸ್ಕ್ವೇರ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ 3.14 ಸಪೋಸ್ ಇಷ್ಟನ್ನೇ ಅನ್ಕೊಂಡ್ರೆ ಅದನ್ನ ಸ್ಕ್ವೇರ್ ಮಾಡಿದ್ರೆ ವಿ ಗೆಟ್ 3 ನ ಸ್ಕ್ವೇರ್ ಮಾಡಿದ್ರೆ 9 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಆ ಸಮಥಿಂಗ್ ಬೇಡ ನಮಗೆ. ಇಲ್ಲಿ 9 ಪಾಯಿಂಟ್ ಎಕ್ಸ್ಟ್ರಾ ಇದೆ, ಏನೋ ಒಂದಿದೆ, ಅದನ್ನ ಮಾತ್ರ ಅನ್ಕೊಳ್ಳೋಣ. 9 ಪಾಯಿಂಟ್ ಇಲ್ಲೊಂದೆಷ್ಟು ಡೆಸಿಮಲ್ ವ್ಯಾಲ್ಯೂ ಬರುತ್ತೆ ಇಂಟು ಎಕ್ಸ್ ಮೈನಸ್ ಸೈನ್ ಆಫ್, ಇಲ್ಲೂ ಅಷ್ಟೇ ಮೈನಸ್ ಆಸ್ ಇಟ್ ಇಸ್ ಇರಲಿ, ಇಲ್ಲೂ ಕೂಡ ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ 9 ಪಾಯಿಂಟ್ ಸಮ್ ಡೆಸಿಮಲ್ ವ್ಯಾಲ್ಯೂ ಇಂಟು ಎಕ್ಸ್ ಈಕ್ವಲ್ ಟು ಸೈನ್ ಆಫ್. ಈ 9 ಪಾಯಿಂಟ್ ಅಂತ ಏನು ವ್ಯಾಲ್ಯೂ ಇದೆ ಇದು ಎಲ್ಲಿದೆ ಅಂತಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಒಳಗಡೆ ಇದೆ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಒಳಗಡೆ ಇರೋದ್ರಿಂದ 9 ಪಾಯಿಂಟ್ ಅಂದ್ರೆ ಇಲ್ಲಿ ನೋಡಿ, ಗ್ರೇಟೆಸ್ಟ್ ಇಂಟಿಜರ್ದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ನೀವು. ಇಲ್ಲಿ ಇದು ಸಪೋಸ್ 8, ಇದು 9, ಇದು 10 ಅಂತ ಇದ್ರೆ ಈ ಗ್ರೇಟೆಸ್ಟ್ ಇಂಟಿಜರ್ ಒಳಗಡೆ ಇಲ್ಲಿ
9 ಪಾಯಿಂಟ್ ಅಂದ್ರೆ ಇಲ್ಲಿರ್ತಕ್ಕಂಥ ಯಾವುದೋ ಒಂದು ವ್ಯಾಲ್ಯೂ ಇದೆ, ಇಲ್ಲಿಂದ ಇಲ್ಲಿವರೆಗೆ ಯಾವುದೋ ಒಂದು ವ್ಯಾಲ್ಯೂ ಇದೆ, 9 ಅಲ್ಲ. ಇವನ್ 9 ಕೂಡ ಅನ್ಕೊಂಡ್ರು ಕೂಡ ವ್ಯಾಲ್ಯೂ 9 ಬರುತ್ತೆ. ಇಲ್ಲಿಂದ 10 ವರೆಗೆ ಇರ್ತಕ್ಕಂಥ ಯಾವುದೇ ವ್ಯಾಲ್ಯೂ ಇದ್ರೊಳಗಡೆ ಬಂದ್ರೆ ಲೈಕ್ 9.1, 9.2, 9.3 ಈ ರೀತಿ ಯಾವುದೇ ವ್ಯಾಲ್ಯೂ ಬಂದ್ರು ಕೂಡ ಇಲ್ಲಿ ಔಟ್ಪುಟ್ ಏನ್ ಬರಬೇಕು, 9 ಬರಬೇಕು. ಯಾಕಂದ್ರೆ ಡೆಫಿನೇಷನ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಅದೇ ಇರೋದು. ಗ್ರೇಟೆಸ್ಟ್ ಇಂಟಿಜರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಅಂದ್ರೆ ಇಲ್ಲಿ ಒಳಗಡೆ ಏನಿತ್ತಲ್ಲ ಇಲ್ಲಿವರೆಗೂ ಇರತಕ್ಕಂಥ ಇಂಟಿಜರ್ಸ್ ಗಳಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಯಾವುದು ಅಂತ. ಈಗ 9 ಪಾಯಿಂಟ್ ಸಮಥಿಂಗ್ ಇದೆಯಲ್ಲ, ಇಲ್ಲೆಲ್ಲೋ ಇದೆ ಅಂತ ಅನ್ಕೊಳ್ರಿ. 9 ಪಾಯಿಂಟ್ ಸಮಥಿಂಗ್ ಇಲ್ಲೇನ್ ಬಂದಿದೆ, ಈ ವ್ಯಾಲ್ಯೂ ಇಲ್ಲೆಲ್ಲೋ ಇದೆ, ಜಸ್ಟ್ ರೈಟ್ ಟು 9 ಇದೆ. ಈ ವ್ಯಾಲ್ಯೂ ವರೆಗೂ ಇರ್ತಕ್ಕಂಥ ಇಂಟಿಜರ್ಸ್ ಗಳಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಯಾವುದು ಅಂತಂದ್ರೆ 9. ಹಾಗಾಗಿ 9 ಪಾಯಿಂಟ್ ಸಮ್ ಡೆಸಿಮಲ್ ವ್ಯಾಲ್ಯೂ ಏನಿದೆ ಇದರ ಆಕ್ಚುಯಲ್ ವ್ಯಾಲ್ಯೂ ಏನ್ ಬರುತ್ತೆ ಅಂತಂದ್ರೆ 9 ಅಂತ ಬರುತ್ತೆ. ಇದರ ವ್ಯಾಲ್ಯೂ ಏನ್ ಬರುತ್ತೋ 9x ಆಯ್ತು. ಸಿಮಿಲರ್ಲಿ ಈಗ -9 ಇದೆ. -9 ಅಂತಂದ್ರೆ ನೆಗೆಟಿವ್ ಕಡೆ ತಗೋಬೇಕು. ಇಲ್ಲಿ 0, ಇಲ್ಲಿ -1, -2, -3 ಅಂತ ಇರುತ್ತೆ. ಇಲ್ಲಿ -9, ಇಲ್ಲಿ -10 ಇದೆ. ಓಕೆ, -9, -10. -9 ಪಾಯಿಂಟ್ ಅಂತಂದ್ರೆ -9 ನ ಲೆಫ್ಟ್ ಸೈಡ್ ಇರುತ್ತೆ ಈ ವ್ಯಾಲ್ಯೂ. -9 ಪಾಯಿಂಟ್ ಸಮ್ ಡೆಸಿಮಲ್ ವ್ಯಾಲ್ಯೂ, ದಿಸ್ ವಿಲ್ ಬಿ ಲೆಫ್ಟ್ ಆಫ್ -9. ಈಗ ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಗೆ ಡೆಫಿನೇಷನ್ ಅಪ್ಲೈ ಮಾಡಿದ್ರೆ -9 ವರೆಗೂ ಇಲ್ಲಿ ಈ ವ್ಯಾಲ್ಯೂ ಇದೆ. ಇಲ್ಲಿವರೆಗೂ ಇರತಕ್ಕಂಥ ಇಂಟಿಜರ್ಸ್ ಗಳಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಯಾವುದು ಅಂತಂದ್ರೆ -10. ದೇರ್ ಫೋರ್ ಈ ವ್ಯಾಲ್ಯೂ ಏನ್ ಬರುತ್ತೆ ಅಂತಂದ್ರೆ ಇಲ್ಲೇನಿದೆಯಲ್ಲ ಇದರ ವ್ಯಾಲ್ಯೂ ಏನ್ ಬರುತ್ತೆ ಅಂತಂದ್ರೆ -10 ಅಂತ ಬರುತ್ತೆ. ಇದು x ಆಯ್ತು. ಓಕೆ, ಇದು ಸೊ ಒಳಗಡೆ 9 ಪಾಯಿಂಟ್ ಸಮಥಿಂಗ್ ಇರೋದ್ರಿಂದ ಕಂಪ್ಲೀಟ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ವ್ಯಾಲ್ಯೂ 9 ಅಂತ ಬಂತು. ಇಲ್ಲಿ -9 ಪಾಯಿಂಟ್ ಅಂತ ಇರೋದ್ರಿಂದ ಸಿಂಪ್ಲಿಫೈ ಮಾಡಿದಾಗ -10, ಅದರ ವ್ಯಾಲ್ಯೂ ಏನ್ ಬರುತ್ತೆ -10x. ದಿಸ್ ಇಸ್ ಈಕ್ವಲ್ ಟು sin 9x. ಸೈನ್ ಆಫ್ -θ ಅಂದ್ರೆ -sin θ, ದೇರ್ ಫಾರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡ್ತದೆ, sin 10x. ಇದೇನಿದು ಅಂತಂದ್ರೆ ಜಸ್ಟ್ f ಆಫ್ x ಅಷ್ಟೇನೆ. ಈಗ ಒಂದೊಂದೇ ವ್ಯಾಲ್ಯೂನ ನಾವು ವೆರಿಫೈ ಮಾಡಬೇಕು. ಫಸ್ಟ್ ಆಪ್ಷನ್ ತಗೊಳ್ತೀನಿ ನಾನು, f ಆಫ್ 0. ಇಲ್ಲೇನು ಕೊಟ್ಟಿದ್ದಾರೆ, 0 ಬರುತ್ತೆ ಅಂತ ಕೊಟ್ಟಿದ್ದಾರೆ. ನೋಡೋಣ ಒಂದ್ಸಾರಿ. sin ಆಫ್ 9 ಇಂಟು 0 ಪ್ಲಸ್ sin ಆಫ್ 10 ಇಂಟು 0. 9 ಇಂಟು 0 is 0, sin 0 is 0. 10 into 0 is again 0, sin 0 0. Therefore ವ್ಯಾಲ್ಯೂ ಎಷ್ಟು ಬಂತು, 0 ಬಂತು. ಇದು ಟ್ರೂ ಸ್ಟೇಟ್ಮೆಂಟ್. ನಮಗೆ ಬೇಕಾಗಿರೋದು ನಾಟ್ ಟ್ರೂ, ಅದು ಬೇಕಾಗಿರೋದು ನಮಗೆ. ನೆಕ್ಸ್ಟ್ ನೋಡೋಣ, f ಆಫ್ pi by 2. f ಆಫ್ pi by 2 ಇಟ್ ಈಸ್ ಈಕ್ವಲ್ ಟು sin 9 pi by 2 ಪ್ಲಸ್ sin 10 pi by 2. ನೋಡಿ 10 pi by 2 ಇದೆ. 2 1s are 2 5s are ಅಂತ ನಾವು ಸಿಂಪ್ಲಿಫೈ ಮಾಡಿದ್ರೆ we can write as 5 pi. It is equal to sin 9 pi by 2. sin of 9 pi by 2 ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಬರುತ್ತೆ. sin n pi ಅಂತಂದ್ರೆ ವ್ಯಾಲ್ಯೂ 0 ಇರೋದ್ರಿಂದ sin of 9 pi by 2 ವ್ಯಾಲ್ಯೂ 1, sin of 5 pi ವ್ಯಾಲ್ಯೂ 0. Therefore it is equal to 1. ಇಲ್ಲೂ ಕೂಡ 1 ಬರುತ್ತೆ ಅಂತ ಹೇಳಿದರೆ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ನಮಗೆ ಫಾಲ್ಸ್ ಸ್ಟೇಟ್ಮೆಂಟ್ ಬೇಕಾಗಿರೋದು. ನೆಕ್ಸ್ಟ್ ಥರ್ಡ್ ಆಪ್ಷನ್ಗೆ ಹೋಗೋಣ. ಥರ್ಡ್ ಆಪ್ಷನ್ ಏನಿದೆ, ಸೈನ್ ಆಫ್ pi by 4 ಅಂತ ಇದೆ. f ಆಫ್ pi by 4 ಇಟ್ ಈಸ್ ಈಕ್ವಲ್ ಟು ಸೈನ್ ಆಫ್ 9 ಇಂಟು pi by 4 ಪ್ಲಸ್ ಸೈನ್ ಆಫ್ 10 ಇಂಟು pi by 4 ಇದೆ. ಸಿಂಪ್ಲಿಫೈ ಮಾಡಿದ್ರೆ 2 5s are 2 2s are 5 pi by 2 ಬರುತ್ತೆ. 5 pi by 2 ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 1 ಆಗುತ್ತೆ. ಇದು sin 5 pi by 2 is 1. ಇಲ್ಲಿ 9 pi by 4 ಇದೆ. 9 pi by 4 ಅಂತಂದ್ರೆ ಇದ್ರ ವ್ಯಾಲ್ಯೂ 1 by root 2 ಬರುತ್ತೆ. ಒಂದ್ಸಾರಿ ನಾನು ಗ್ರಾಫ್ ಹಾಕಿ ನಿಮ್ಗೆ ತೋರಿಸ್ತೀನಿ. ಈ ರೀತಿ ಇರುತ್ತೆ. ಇಲ್ಲಿ 1 pi by 4, ಇದು 2 pi by 4. 2 pi by 4 ಅಂತಂದ್ರೆ pi by 2. ಇದು 3 pi by 4. ಇದು 4 pi by 4. 4 pi by 4 is nothing but pi. 5 pi by 4, 6 pi by 4, 7 pi by 4, 8 pi by 4. 8 pi by 4 ಅಂತಂದ್ರೆ 2 pi. ಇಲ್ಲಿ 9 pi by 4 ಬರುತ್ತೆ. pi by 4 ಅಂದ್ರೆ 45 ಡಿಗ್ರಿ 45 ಡಿಗ್ರಿ ಅಂತ. ಇಲ್ಲಿಂದ ಇಲ್ಲಿಗೆ 45, ಇದು 90, ಅಗೇನ್ 45, ಇದು 180 ಈ ರೀತಿ. ಸೊ ಎಷ್ಟು ಬಂತು ಇಲ್ಲಿ ಅಂತಂದ್ರೆ
ನೋಡಿ π/4 ಇದ್ಯಾವ್ದು 9π/4. ಸೈನ್ ಆಫ್ 9π/4 ಅಂದ್ರೆ 1/√2. 1/√2. therefore 1 + 1/√2 ಅಂತ ಇದೆ. ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಹಾಗಾದ್ರೆ ಉಳಿದಿರೋದು ಒಂದೇ ಒಂದು, ಇದು ಮಾತ್ರ ಇದೆ. therefore ಇದೇನೆ ಫಾಲ್ಸ್ ಸ್ಟೇಟ್ಮೆಂಟ್ ಆಗಿರಬೇಕು. ನಮ್ಗೆ ಬೇಕಾಗಿರೋದು ಕೂಡ ನಾಟ್ ಟ್ರೂ ಬೇಕಾಗಿರೋದ್ರಿಂದ ಇದು ಆನ್ಸರ್. ಹಾಗಾದ್ರೆ ಸೈನ್ ಎಫ್ ಆಫ್ ಪೈ ಆಕ್ಚುಯಲ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಒಂದ್ಸರಿ ನೋಡೋಣ. ಎಫ್ ಆಫ್ ಪೈ ಈಕ್ವಲ್ ಟು ಸೈನ್ 9π ಪ್ಲಸ್ ಸೈನ್ 10π ಅಂತ ಬರುತ್ತೆ. ಸೈನ್ nπ ಅಂತಂದ್ರೆ 0, ಇದು ಕೂಡ 0. 0 + 0 is 0. ಇಲ್ಲಿ ಹೇಳ್ತಾನೆ -1 ಅಂತ. therefore ಇದು ಫಾಲ್ಸ್. ಹಾಗಾಗಿ ಇದೇ ನಮಗೆ ಬೇಕಾಗಿರುತ್ತೆ ಆನ್ಸರ್. ಸೊ 3 ಟ್ರೂ ಸ್ಟೇಟ್ಮೆಂಟ್ಸ್ ಇದೆ, 4ನೇದು ಫಾಲ್ಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್. ಇಲ್ಲೂ ಕೂಡ ನಮಗೆ ಬೇಕಾಗಿರೋದು ನಾಟ್ ಕರೆಕ್ಟ್. ಅಂದ್ರೆ 3 ಕರೆಕ್ಟ್ ಆಗಿದೆ, ಇನ್ನೊಂದು ರಾಂಗ್ ಇರುತ್ತೆ. ಓಕೆ, ಆಪ್ಷನ್ 3 ಮತ್ತು ಆಪ್ಷನ್ 2 ನೋಡಿ, ಎರಡು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಯಾಕಂದ್ರೆ ಸೈನ್ nπ ಈಸ್ ಈಕ್ವಲ್ ಟು 0. ಬೇಕಿದ್ರೆ ಗ್ರಾಫ್ ನೋಡಿ. ದಿಸ್ ಈಸ್ π/2, ದಿಸ್ ಇಸ್ π, ಇದು 3π/2, ದಿಸ್ ಇಸ್ 2π, ಇದು 3π. 1π/2, 2π/2, 3π/2, 4π/2, 6π/2, 5π/2, 6π/2. ಎಸ್, ಇದು 4π. ನೋಡಿ π, 2π, 3π, 4π ಎಲ್ಲ ವ್ಯಾಲ್ಯೂ ಏನಿದೆ 0 ಇದೆ. therefore sin 4π ಅಂದ್ರೂ 0, sin 6π ಅಂದ್ರೂ ಕೂಡ 0. therefore ಎರಡೂ ಕಡೆನೂ 0 = 0 ಆಗಿರೋದ್ರಿಂದ ಇದು ಟ್ರೂ ಸ್ಟೇಟ್ಮೆಂಟ್. ಸಿಮಿಲರ್ಲಿ ಇಲ್ಲಿ ನೋಡಿ, ಸೆಕೆಂಡ್ ಆಪ್ಷನ್ ತಗೊಂಡ್ರೆ ಸೈನ್ 2π ಲೆಫ್ಟ್ ಸೈಡ್ ಇದೆ, ಸೈನ್ ಆಫ್ -2π ಇದೆ. ಮೈನಸ್ ಹೊರಗಡೆ ತಗೊಂಡ್ರೆ ಅಂದ್ರೆ ಸೈನ್ ಆಫ್ -θ = -sin θ ಅಂತ ನಾವು ಅನ್ಕೊಂಡ್ರೆ ಸೈನ್ 2π ಆಯ್ತು. ಸೈನ್ 2π ಅಂದ್ರೆ 0, ಅಗೇನ್ ಹಿಯರ್ ಆಲ್ಸೋ ಸೈನ್ 2π is 0. -0 ಅಂದ್ರೂ ಒಂದೇ, 0 ಅಂದ್ರೂ ಒಂದೇ. therefore ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಓಕೆ ಓಕೆ, ಈಗ ಫಸ್ಟ್ ಆಪ್ಷನ್ ಉಳಿದಿದೆ, ಇನ್ನೊಂದು ಫೋರ್ತ್ ಆಪ್ಷನ್ ಇದೆ. ಫಸ್ಟ್ ಫೋರ್ತ್ ಆಪ್ಷನ್ ತಗೊಳ್ತೀನಿ ನಾನು. tan 45 ಡಿಗ್ರಿ ಇದೆ ಲೆಫ್ಟ್ ಸೈಡ್. ರೈಟ್ ಸೈಡ್ ನೋಡಿ tan ಆಫ್ -315 ಇದೆ ಡಿಗ್ರೀಸ್. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 360 ಡಿಗ್ರಿ ಪ್ಲಸ್ ಆಫ್ -315 ಡಿಗ್ರಿ. ಹೆಂಗಂದ್ರೆ tan 360 ಪ್ಲಸ್ ಥೀಟಾ ಈಸ್ ನಥಿಂಗ್ ಬಟ್ tan ಥೀಟಾ. tan 360 plus theta is tan theta. In place of theta, let us replace it by -315. We will get this one. ಏನು ಬರುತ್ತೆ ಅವಾಗ? tan 360 degree plus -315 ಅಂತ ಬರುತ್ತೆ. Therefore, tan of -315 can be written as tan of 360 degree plus into -315. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಪ್ಲಸ್ ಇಂಟು ಮೈನಸ್ ಆಯಿತು, 360 - 315. ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ 45 ಡಿಗ್ರಿ. therefore this is nothing but tan 45 degree. again tan 45 degree. so left side tan 45, right side is also tan 45. so it is also true statement. so ಉಳಿದಿರೋದು ಒಂದೇನೆ ಆಪ್ಷನ್ 1, ಇಟ್ ಈಸ್ ಫಾಲ್ಸ್ ಅಥವಾ ನಾಟ್ ಕರೆಕ್ಟ್. ಸೊ ನಮಗೆ ಬೇಕಾಗಿರೋದು ಕೂಡ ಫಾಲ್ಸ್ ಸ್ಟೇಟ್ಮೆಂಟ್. ಹಾಗಾದ್ರೆ ಕಾಸ್ 5π ವ್ಯಾಲ್ಯೂ ಏನು ಬರುತ್ತೆ, ಕಾಸ್ 4π ವ್ಯಾಲ್ಯೂ ಏನು ಬರುತ್ತೆ ಅದನ್ನ ಒಂದ್ಸರಿ ನೋಡೋಣ. ಇಲ್ಲೇ ಗ್ರಾಫ್ ಇದೆ, ಗ್ರಾಫ್ ಮೂಲಕನೇ ನಾವು ಚೆಕ್ ಮಾಡೋಣ. ಕಾಸ್ ಗ್ರಾಫ್ ಈ ರೀತಿ ಇರುತ್ತೆ. ಈ ರೀತಿ ಇರುತ್ತೆ ಗ್ರಾಫ್, ಕಾಸ್ಟ್ ಗ್ರಾಫ್. 5π ಬೇಕಲ್ಲ ನಮ್ಗೆ, 2π ಇದೆ, 3π, ದಿಸ್ ಇಸ್ 4π. ನೋಡಿ ಕಾಸ್ 4π ಇಲ್ಲಿ ಇದೆ ನೋಡ್ರಿ. ಕಾಸ್ 4π ಅಂತಂದ್ರೆ ಆಕ್ಚುಲಿ -1 ಬಂತು. ಇನ್ನು 5π ಅಂತಂದ್ರೆ
ಇಲ್ಲಿದೆ, ಇಷ್ಟು ಬರುತ್ತೆ. ಸೊ ಕಾಸ್ 4π ಪ್ಲಸ್ 1 ಬಂದ್ರೆ ಕಾಸ್ 5π ಮೈನಸ್ 1 ಬರುತ್ತೆ. So they are not equal. Cos 4π is 1, cos 5π is minus 1. Therefore, they are not equal. So it is false. ನಾವು ಬೇಕಾಗಿರೋದು ಕೂಡ ಅದೇ. ಸೊ ಇದನ್ನು ಕೂಡ 2025 ಅಲ್ಲಿ ಕೇಳಿದ್ದಾರೆ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್, if cos x plus cos square x equal to 1, then the value of sin square x plus sin to the power of 4x is. This question was also asked in 2025 only. Given condition is cos x plus cos square x equal to 1. ಇಲ್ಲಿ in terms of sin ಇದೆ, cos square ನ ಈ ಕಡೆ ತಗೊಂಡು ಬಂದ್ರೆ 1 minus cos square, 1 minus cos square is nothing but sin square. So let us do that. Cos x equal to 1 minus, ಇದು ರೈಟ್ ಸೈಡ್ ಬರಲಿ, ಮೈನಸ್ ಕಾಸ್ ಸ್ಕ್ವೇರ್ ಆಯ್ತು. 1 minus cos square x is nothing but sin square x. So sin square x ಅಂತಂದ್ರೆ cos x ಆಯ್ತು. ಇಲ್ಲಿಗೆ ಬರಲಿ, ಇಲ್ಲಿ ಫಸ್ಟ್ ಟರ್ಮ್ sin square x ಇದೆ, ಸೆಕೆಂಡ್ ಟರ್ಮ್ sin to the power of 4x ಇದೆ. sin to the power of 4x ಅನ್ನು ನಾನು sin square x whole square ಅಂತ ಬರೀಬಹುದು. So sin square x is nothing but cos x plus again ಇಲ್ಲಿ ಬೇಸ್ ಅಲ್ಲಿ ಏನಿದೆ sin square ಇದೆ. sin square ಅಂದ್ರೆ ಏನು, cos x, ಮೇಲ್ಗಡೆ ಸ್ಕ್ವೇರ್ ಇದೆ, so we can replace it by square. So cos x plus cos square x, ನೋಡಿ ಇಲ್ಲಿ ಏನಿದೆ cos x plus cos square x, ಮತ್ತೆ ಅದೇ ಎಕ್ಸ್ಪ್ರೆಷನ್ ಬಂತು. So it is nothing but 1. Therefore option 2 correct. Next question, the minimum value of 1 minus sin x is. 1 minus sin x ನ minimum value ಏನಿದೆ? We know that range of sin x is minus 1 to 1 closed interval, minus 1 to 1. First ನಾನು sin ತಗೊಂಡೆ, sin x lies in between minus 1 to 1. ಈಗ ಇನ್ಇಕ್ವಾಲಿಟಿಯ ಪ್ರತಿ ಟರ್ಮ್ಗೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ ಪ್ಲಸ್. ನೆಗೆಟಿವ್ ಕ್ವಾಂಟಿಟಿಯಿಂದ ಮಲ್ಟಿಪ್ಲೈ ಮಾಡ್ತಾ ಇರೋದ್ರಿಂದ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಅನ್ನೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಯಿತು. ಮೈನಸ್ ಸೈನ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು minus 1. ಇದನ್ನ ರಿವರ್ಸ್ ಬರೀತೀನಿ, ಈ ಕಡೆಯಿಂದ ಬರೀತೀನಿ. minus 1 ಲೆಸ್ ದೆನ್ ಆರ್ ಈಕ್ವಲ್ ಟು, ನೋಡಿ minus 1 ಲೆಸ್ ದೆನ್ ಆರ್ ಈಕ್ವಲ್ ಟು minus sin x ಲೆಸ್ ದೆನ್ ಆರ್ ಈಕ್ವಲ್ ಟು 1. ಈ ಕಡೆಯಿಂದ ಬರ್ದಿದ್ದೀನಿ ಅಷ್ಟೇ. ಈಗ ಮೈನಸ್ sin x ರೆಡಿ ಆಯಿತು. ಈಗ ಏನ್ ಮಾಡಿ, 1 ಅನ್ನ ಆಡ್ ಮಾಡಿ. ಆಡಿಂಗ್ 1, ಪ್ರತಿ ಟರ್ಮ್ಗೆ 1 ಆಡ್ ಮಾಡಿ. ಇಲ್ಲಿ 1 ಆಡ್ ಮಾಡ್ತೀನಿ, ಇಲ್ಲಿ 1 ಆಡ್ ಮಾಡ್ತೀನಿ, ಇಲ್ಲಿ ಕೂಡ 1 ಆಡ್ ಮಾಡ್ತೀನಿ. ನಾವು 1 minus 1 is 0, ಲೆಸ್ ದೆನ್ ಆರ್ ಈಕ್ವಲ್ ಟು 1 minus sin x and less than or equal to 1 plus 1 is 2. Therefore 1 minus sin x ನ ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 0 ಇದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 2 ಇದೆ. Therefore the minimum value of 1 minus sin x is 0. Option 1 correct.